4 ವರ್ಷದ ಗಿಡಗಳನ್ನು ಕಡಿದು ಹಾಕಿದ ದುಷ್ಕರ್ಮಿಗಳು, ಕಣ್ಣೀರಿನಲ್ಲಿ ರೈತ ಕುಟುಂಬ. ಸಾಲ ಮಾಡಿ ಬೆಳೆಸಿದ್ದ 20 ರಿಂದ 25 ಗಿಡಗಳ ನಾಶ. ಮಳೆ ಕೊರತೆಯಿಂದ ಸಂಕಷ್ಟದಲ್ಲಿದ್ದ ರೈತನಿಗೆ ಮತ್ತೊಂದು ದೊಡ್ಡ ಹೊಡೆತ. ತರೀಕೆರೆ ತಾಲೂಕಿನ ಮುದುಗುಂಡಿ ಗ್ರಾಮದ ಸರ್ವೆ ನಂಬರ್ 6/10ರಲ್ಲಿರುವ ಸುಮಾರು 1 ಎಕರೆ ಜಮೀನಿನಲ್ಲಿ ರೈತ ಹೊಸಹಳ್ಳಿ ಗ್ರಾಮದ ಸುಂದರೇಶ್ ಎಚ್ಎಂ ತಂದೆ ಮಲ್ಲಿಕಾರ್ಜುನಪ್ಪ ಅವರು 4 ವರ್ಷದ ಹಿಂದೆ ಸಸಿ ನೆಟ್ಟು ಬೆಳೆಸಿದ್ದ ಸುಮಾರು 20 ರಿಂದ 25 ಗಿಡಗಳನ್ನು ಕಿಡಿಗೇಡಿಗಳು ರಾತ್ರಿ ವೇಳೆ ಕಡಿದು ಹಾಕಿರುವ ಅಮಾನವೀಯ ಘಟನೆ ನಡೆದಿದೆ. ಕಳೆದ 4 ವರ್ಷಗಳಿಂದ ತಮ್ಮ ಮಕ್ಕಳಂತೆ ಆರೈಕೆ ಮಾಡಿ ಬೆಳೆಸಿದ್ದ ಈ ಗಿಡಗಳು ಮುಂದಿನ ದಿನಗಳಲ್ಲಿ ಉತ್ತಮ ಆದಾಯ ತಂದುಕೊಡಲಿವೆ ಎಂಬ ನಿರೀಕ್ಷೆಯಲ್ಲಿದ್ದ ರೈತರು ಈ ವರ್ಷ ಮಳೆ ಕೊರತೆಯಿಂದಲೇ ತೀವ್ರ ಸಂಕಷ್ಟಕ್ಕೆ ಸಿಲುಕಿದರು. ಆದರೂ ಸಾಲ ಮಾಡಿ ಗೊಬ್ಬರ ಹಾಗೂ ಇತರೆ ಕೃಷಿ ಸಾಮಗ್ರಿಗಳನ್ನು ಖರೀದಿಸಿ ಗಿಡಗಳನ್ನು ಉಳಿಸಿಕೊಳ್ಳಲು ಶ್ರಮಿಸುತ್ತಿದ್ದರು. ಇಂತಹ ಪರಿಸ್ಥಿತಿಯಲ್ಲಿ ದುಷ್ಕರ್ಮಿಗಳು ಗಿಡಗಳನ್ನು ಕಡಿದು ಹಾಕಿರುವುದು ರೈತ ಕುಟುಂಬವನ್ನು ಕಣ್ಣೀರಿನಲ್ಲಿ ಮುಳುಗಿಸಿದೆ. ಒಂದು ಗಿಡವನ್ನು ಬೆಳೆಸಲು ವರ್ಷಗಳ ಶ್ರಮ, ಬೆವರು ಮತ್ತು ಹಣ ಬೇಕಾಗುತ್ತದೆ. ರೈತನಿಗೆ ಒಂದು ಗಿಡ ಎಂದರೆ ಜೀವಂತ ಆಸ್ತಿ. ಒಂದು ಗಿಡವನ್ನು ಕಡಿದು ಹಾಕುವುದು ಎಂದರೆ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿದಷ್ಟೇ ನೋವು ರೈತನ ಮನಸ್ಸಿಗೆ ಉಂಟಾಗಿದೆ ಎಂದು ಸ್ಥಳೀಯ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಅನಿಶ್ಚಿತ ಮಳೆ, ಬೆಳೆ ನಷ್ಟ, ಸಾಲದ ಹೊರೆ ಮತ್ತು ಉತ್ಪಾದನೆ ವೆಚ್ಚ ಏರಿಕೆಯಿಂದ ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಮಯದಲ್ಲಿ ಸಮಾಜಘಾತುಕ ಕೃತ್ಯಗಳನ್ನು ರೈತರ ಮನೋಬಲವನ್ನು ಕುಗ್ಗಿಸುತ್ತಿವೆ. ಕೃಷಿಯನ್ನೇ ಜೀವನಾಧಾರಿಸವಾಗಿಕೊಂಡಿರುವ ರೈತರಿಗೆ ಇಂತಹ ಘಟನೆಗಳು ಆರ್ಥಿಕ ಹಾಗೂ ಮಾನಸಿಕವಾಗಿ ತೀವ್ರ ಹಿನ್ನಡೆಯನ್ನು ಉಂಟು ಮಾಡುತ್ತಿದೆ. ದುಷ್ಕರ್ಮಿಗಳು, ಪೊಲೀಸರು ಶೀಘ್ರವಾಗಿ ಪತ್ತೆ ಹಚ್ಚಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು. ಜೊತೆಗೆ ನಷ್ಟಗೊಳಗಾದ ರೈತರಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ನೀಡಬೇಕು ಎಂದು ಗ್ರಾಮಸ್ಥರು ಹಾಗೂ ರೈತ ಸಂಘಟನೆಗಳು ಆಗ್ರಹಿಸಿವೆ. ವರದಿ ಪ್ರದೀಪ್ HR, ತರೀಕೆರೆ. ನಮ್ಮ ಸರ್ವೆ ನಂಬರ್ 6/10ರಲ್ಲಿ ಯಾರೋ ದುಷ್ಕರ್ಮಿಗಳು ಬಂದು ರಾತ್ರಿ ಅಡಿಕೆ ಗಿಡ ಒಂದು 25 ಅಡಿಕೆ ಗಿಡ ಕಡ್ದು ಹಾಕಿ ಹೋಗಿದ್ದಾರೆ. ಯಾರು ಅಂತ ಗೊತ್ತಿಲ್ಲ. ಬೆಳಗ್ಗೆ ಎಲ್ಲ ನಾವು ನಿನ್ನೆ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ. ಬಂದು ರಾತ್ರಿಯಿಂದ ಬೆಳಗ್ಗೆ ಜಾವನ ಯಾವಾಗಲೂ ಕಡ್ದಾಕಿ ಹೋಗಿದ್ದಾರೆ ಒಂದು 25-30 ಗಿಡಗಳನ್ನ. ಅವ್ರು ಯಾರು ತಪ್ಪಿಸಿದ್ರು ಹುಡುಕಿ ಶಿಕ್ಷೆ ಕೊಡಿಸ್ಬೇಕು ಅಂತ ನಾನು ಕೇಳ್ಕೊಂತೀವಿ. ಸುಮಾರು ಸತಿ ಹಿಂಗೆ ಲೋಕಲಲ್ಲಿ ಬರೀ ಹೊಸಳ್ಳಿಲಿ ಒಂದು ಸ್ವಲ್ಪ ಜನಕ್ಕೆ ಹಿಂಗೆ ಎಲ್ಲ ಸ್ಟಾರ್ಟರ್ ಬಾಕ್ಸು, ಕೇಬಲ್ ಕಟ್ ಮಾಡೋದು, ನಮ್ಮ ಬಾಳೆನೂ ಒಂದು 4-5 ಎಕರೆ ಹಾಳು ಮಾಡಿದ್ದಾರೆ. ಇಂಥ ಕೆಲಸಗಳು ಮುಂಚೆಯಿಂದನೂ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಥರದ ಆ್ಯಕ್ಷನ್ ತಗೊಂಡಿಲ್ಲ. ಇನ್ನು ಮುಂದಾದ್ರೂ ರೈತರುಗಳಿಗೆ ಹೆಲ್ಪ್ ಆಗಿ ನಿಲ್ಬೇಕು ಸರ್ಕಾರ ಅಂತ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ. ಗಿಡಗಳನ್ನು ಕಡಿತಿದ್ದಾರೆ. ಇದು ಹಿಂಗೆ ಮುಂದುವರೆದ್ರೆ ರೈತರು ಬದುಕೋದು ಕಷ್ಟ ಆಗುತ್ತೆ. ದಯಮಾಡಿ ತಪ್ಪಿತಸ್ಥರನ್ನ ಆದಷ್ಟು ಬೇಗ ಬಂಧಿಸಬೇಕು. ಅವ್ರಿಗೆ ಸ್ವಲ್ಪ ಭಯ ಮುಟ್ಟಿಸ್ಬೇಕು. ಇಂಥವೆಲ್ಲ ಮಾಡ್ತಾ ದುಷ್ಕೃತ್ಯ ಮಾಡೋರನ್ನ ಆದಷ್ಟು ಬೇಗ ಬಂಧಿಸಬೇಕು. ರೈತರಿಗೆ ಧೈರ್ಯ ತುಂಬಬೇಕು ಅಂತ ನಾನು ಎಲ್ಲ ಪೊಲೀಸ್ ಸ್ಟೇಷನ್, ಅಜ್ಜಂಪುರ ಪೊಲೀಸ್ ಸ್ಟೇಷನ್ ಅಂತ ಅವ್ರ ಹತ್ರ ಕೇಳ್ಕೊಳ್ತೀನಿ.